ಅವರು ಕಣ್ಣಿಟ್ಟಿದ್ದಾರೆ. ಈ ಹಿಂದೆಯೂ ಕೂಡ ಹಲವು ಬಾರಿ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಈ ವಿಚಾರಗಳು ಓಡಾಡಿದೆ. ಸದ್ಯ ಉಭಯ ನಾಯಕರು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಕಾಲ್ತುಳಿತ ಕೇಸ್ಗೆ ಸಂಬಂಧಿಸಿದಂತೆ ಡಿಕೆಶಿಗೆ ವಾರ್ನ್ ಮಾಡಿದಾರಂತೆ. ಹೈಕಮಾಂಡ್ ನಾಯಕರಿಂದ ಡಿಕೆ ಶಿವಕುಮಾರ್ಗೆ ವಾರ್ನ್ ಮಾಡುವ ಕೆಲಸ ಆಗಿದೆ ಅಂತ. ಹೈಕಮಾಂಡ್ ಜೊತೆ ಸಭೆಯ ಬಳಿಕ ಡಿಕೆಶಿಗೆ ಅಸಮಾಧಾನ ಆಗಿದೆಯಾ? ಹಾಗಿದ್ರೆ ಇವತ್ತು ಮತ್ತೆ ಡಿಕೆಶಿಯಿಂದ ವರಿಷ್ಠರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಹೈಕಮಾಂಡ್ ನಿನ್ನೆ ನಡೆದಂತಹ ಸಭೆಯಲ್ಲಿ ಡಿಕೆ ಶಿವಕುಮಾರ್ಗೆ ನೇರವಾಗಿ ವಾರ್ನ್ ಮಾಡಿದಾರಂತೆ. ನಮಗೆಲ್ಲ ಗೊತ್ತಿದೆ, ಈಗಾಗಲೇ ಡಿಕೆ ಶಿವಕುಮಾರ್ ವಿರುದ್ಧವೇ ಹೆಚ್ಚು ಆರೋಪ ಕೇಳಿ ಬರ್ತಾ ಇದೆ. ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂದೆ ಆದಂತಹ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಸೊ ಈ ಎಲ್ಲ ವಿಚಾರಗಳು ಹೈಕಮಾಂಡ್ಗೆ ಗೊತ್ತಾಗಿ ಹೈಕಮಾಂಡ್ ಡಿಕೆ ಶಿವಕುಮಾರ್ಗೆ ವಾರ್ನ್ ಮಾಡಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹೈಕಮಾಂಡ್ ನಾಯಕರಿಂದ ಡಿಕೆಶಿಗೆ ವಾರ್ನಿಂಗ್ ಮಾಡಿರುವಂತಹದ್ದು. ಹೈಕಮಾಂಡ್ ಜೊತೆ ಸಭೆಯ ಬಳಿಕ ಡಿಕೆ ಶಿವಕುಮಾರ್ಗೆ ಅಸಮಾಧಾನ ಆಗಿದೆಯಂತೆ, ಬೇಜಾರಾಗಿದ್ದಾರಂತೆ. ಇವತ್ತು ಮತ್ತೆ ಡಿಕೆ ಶಿವಕುಮಾರ್ ವರಿಷ್ಠರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಅವರು ಕಣ್ಣಿಟ್ಟಿದ್ದಾರೆ. ಈ ಹಿಂದೆಯೂ ಕೂಡ ಹಲವು ಬಾರಿ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಈ ವಿಚಾರಗಳು ಓಡಾಡಿದೆ. ಸದ್ಯ ಉಭಯ ನಾಯಕರು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಕಾಲ್ತುಳಿತ ಕೇಸ್ಗೆ ಸಂಬಂಧಿಸಿದಂತೆ ಡಿಕೆಶಿಗೆ ವಾರ್ನ್ ಮಾಡಿದಾರಂತೆ. ಹೈಕಮಾಂಡ್ ನಾಯಕರಿಂದ ಡಿಕೆ ಶಿವಕುಮಾರ್ಗೆ ವಾರ್ನ್ ಮಾಡುವ ಕೆಲಸ ಆಗಿದೆ ಅಂತ. ಹೈಕಮಾಂಡ್ ಜೊತೆ ಸಭೆಯ ಬಳಿಕ ಡಿಕೆಶಿಗೆ ಅಸಮಾಧಾನ ಆಗಿದೆಯಾ? ಹಾಗಿದ್ರೆ ಇವತ್ತು ಮತ್ತೆ ಡಿಕೆಶಿಯಿಂದ ವರಿಷ್ಠರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಹೈಕಮಾಂಡ್ ನಿನ್ನೆ ನಡೆದಂತಹ ಸಭೆಯಲ್ಲಿ ಡಿಕೆ ಶಿವಕುಮಾರ್ಗೆ ನೇರವಾಗಿ ವಾರ್ನ್ ಮಾಡಿದಾರಂತೆ. ನಮಗೆಲ್ಲ ಗೊತ್ತಿದೆ, ಈಗಾಗಲೇ ಡಿಕೆ ಶಿವಕುಮಾರ್ ವಿರುದ್ಧವೇ ಹೆಚ್ಚು ಆರೋಪ ಕೇಳಿ ಬರ್ತಾ ಇದೆ. ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂದೆ ಆದಂತಹ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಸೊ ಈ ಎಲ್ಲ ವಿಚಾರಗಳು ಹೈಕಮಾಂಡ್ಗೆ ಗೊತ್ತಾಗಿ ಹೈಕಮಾಂಡ್ ಡಿಕೆ ಶಿವಕುಮಾರ್ಗೆ ವಾರ್ನ್ ಮಾಡಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹೈಕಮಾಂಡ್ ನಾಯಕರಿಂದ ಡಿಕೆಶಿಗೆ ವಾರ್ನಿಂಗ್ ಮಾಡಿರುವಂತಹದ್ದು. ಹೈಕಮಾಂಡ್ ಜೊತೆ ಸಭೆಯ ಬಳಿಕ ಡಿಕೆ ಶಿವಕುಮಾರ್ಗೆ ಅಸಮಾಧಾನ ಆಗಿದೆಯಂತೆ, ಬೇಜಾರಾಗಿದ್ದಾರಂತೆ. ಇವತ್ತು ಮತ್ತೆ ಡಿಕೆ ಶಿವಕುಮಾರ್ ವರಿಷ್ಠರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಅವರು ಕಣ್ಣಿಟ್ಟಿದ್ದಾರೆ. ಈ ಹಿಂದೆಯೂ ಕೂಡ ಹಲವು ಬಾರಿ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಈ ವಿಚಾರಗಳು ಓಡಾಡಿದೆ. ಸದ್ಯ ಉಭಯ ನಾಯಕರು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಕಾಲ್ತುಳಿತ ಕೇಸ್ಗೆ ಸಂಬಂಧಿಸಿದಂತೆ ಡಿಕೆಶಿಗೆ ವಾರ್ನ್ ಮಾಡಿದಾರಂತೆ. ಹೈಕಮಾಂಡ್ ನಾಯಕರಿಂದ ಡಿಕೆ ಶಿವಕುಮಾರ್ಗೆ ವಾರ್ನ್ ಮಾಡುವ ಕೆಲಸ ಆಗಿದೆ ಅಂತ. ಹೈಕಮಾಂಡ್ ಜೊತೆ ಸಭೆಯ ಬಳಿಕ ಡಿಕೆಶಿಗೆ ಅಸಮಾಧಾನ ಆಗಿದೆಯಾ? ಹಾಗಿದ್ರೆ ಇವತ್ತು ಮತ್ತೆ ಡಿಕೆಶಿಯಿಂದ ವರಿಷ್ಠರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಹೈಕಮಾಂಡ್ ನಿನ್ನೆ ನಡೆದಂತಹ ಸಭೆಯಲ್ಲಿ ಡಿಕೆ ಶಿವಕುಮಾರ್ಗೆ ನೇರವಾಗಿ ವಾರ್ನ್ ಮಾಡಿದಾರಂತೆ. ನಮಗೆಲ್ಲ ಗೊತ್ತಿದೆ, ಈಗಾಗಲೇ ಡಿಕೆ ಶಿವಕುಮಾರ್ ವಿರುದ್ಧವೇ ಹೆಚ್ಚು ಆರೋಪ ಕೇಳಿ ಬರ್ತಾ ಇದೆ. ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂದೆ ಆದಂತಹ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಸೊ ಈ ಎಲ್ಲ ವಿಚಾರಗಳು ಹೈಕಮಾಂಡ್ಗೆ ಗೊತ್ತಾಗಿ ಹೈಕಮಾಂಡ್ ಡಿಕೆ ಶಿವಕುಮಾರ್ಗೆ ವಾರ್ನ್ ಮಾಡಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹೈಕಮಾಂಡ್ ನಾಯಕರಿಂದ ಡಿಕೆಶಿಗೆ ವಾರ್ನಿಂಗ್ ಮಾಡಿರುವಂತಹದ್ದು. ಹೈಕಮಾಂಡ್ ಜೊತೆ ಸಭೆಯ ಬಳಿಕ ಡಿಕೆ ಶಿವಕುಮಾರ್ಗೆ ಅಸಮಾಧಾನ ಆಗಿದೆಯಂತೆ, ಬೇಜಾರಾಗಿದ್ದಾರಂತೆ. ಇವತ್ತು ಮತ್ತೆ ಡಿಕೆ ಶಿವಕುಮಾರ್ ವರಿಷ್ಠರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಅವರು ಕಣ್ಣಿಟ್ಟಿದ್ದಾರೆ. ಈ ಹಿಂದೆಯೂ ಕೂಡ ಹಲವು ಬಾರಿ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಈ ವಿಚಾರಗಳು ಓಡಾಡಿದೆ. ಸದ್ಯ ಉಭಯ ನಾಯಕರು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಕಾಲ್ತುಳಿತ ಕೇಸ್ಗೆ ಸಂಬಂಧಿಸಿದಂತೆ ಡಿಕೆಶಿಗೆ ವಾರ್ನ್ ಮಾಡಿದಾರಂತೆ. ಹೈಕಮಾಂಡ್ ನಾಯಕರಿಂದ ಡಿಕೆ ಶಿವಕುಮಾರ್ಗೆ ವಾರ್ನ್ ಮಾಡುವ ಕೆಲಸ ಆಗಿದೆ ಅಂತ. ಹೈಕಮಾಂಡ್ ಜೊತೆ ಸಭೆಯ ಬಳಿಕ ಡಿಕೆಶಿಗೆ ಅಸಮಾಧಾನ ಆಗಿದೆಯಾ? ಹಾಗಿದ್ರೆ ಇವತ್ತು ಮತ್ತೆ ಡಿಕೆಶಿಯಿಂದ ವರಿಷ್ಠರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಹೈಕಮಾಂಡ್ ನಿನ್ನೆ ನಡೆದಂತಹ ಸಭೆಯಲ್ಲಿ ಡಿಕೆ ಶಿವಕುಮಾರ್ಗೆ ನೇರವಾಗಿ ವಾರ್ನ್ ಮಾಡಿದಾರಂತೆ. ನಮಗೆಲ್ಲ ಗೊತ್ತಿದೆ, ಈಗಾಗಲೇ ಡಿಕೆ ಶಿವಕುಮಾರ್ ವಿರುದ್ಧವೇ ಹೆಚ್ಚು ಆರೋಪ ಕೇಳಿ ಬರ್ತಾ ಇದೆ. ಈ ಒಂದು
ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂದೆ ಆದಂತಹ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸೊ ಈ ಎಲ್ಲ ವಿಚಾರಗಳು ಹೈಕಮಾಂಡ್ಗೆ ಗೊತ್ತಾಗಿ ಹೈಕಮಾಂಡ್ ಡಿಕೆ ಶಿವಕುಮಾರ್ಗೆ ವಾರ್ನ್ ಮಾಡಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹೈಕಮಾಂಡ್ ನಾಯಕರಿಂದ ಡಿಕೆಶಿಗೆ ವಾರ್ನಿಂಗ್ ಮಾಡಿರುವಂತಹದ್ದು. ಹೈಕಮಾಂಡ್ ಜೊತೆ ಸಭೆಯ ಬಳಿಕ ಡಿಕೆ ಶಿವಕುಮಾರ್ಗೆ ಅಸಮಾಧಾನ ಆಗಿದೆಯಂತೆ, ಬೇಜಾರಾಗಿದ್ದಾರಂತೆ. ಇವತ್ತು ಮತ್ತೆ ಡಿಕೆ ಶಿವಕುಮಾರ್ ವರಿಷ್ಠರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಅವರು ಕಣ್ಣಿಟ್ಟಿದ್ದಾರೆ. ಈ ಹಿಂದೆಯೂ ಕೂಡ ಹಲವು ಬಾರಿ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಈ ವಿಚಾರಗಳು ಓಡಾಡಿದೆ. ಸದ್ಯ ಉಭಯ ನಾಯಕರು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಕಾಲ್ತುಳಿತ ಕೇಸ್ಗೆ ಸಂಬಂಧಿಸಿದಂತೆ ಡಿಕೆಶಿಗೆ ವಾರ್ನ್ ಮಾಡಿದಾರಂತೆ. ಹೈಕಮಾಂಡ್ ನಾಯಕರಿಂದ ಡಿಕೆ ಶಿವಕುಮಾರ್ಗೆ ವಾರ್ನ್ ಮಾಡುವ ಕೆಲಸ ಆಗಿದೆಯಂತೆ. ಹೈಕಮಾಂಡ್ ಜೊತೆ ಸಭೆಯ ಬಳಿಕ ಡಿಕೆಶಿಗೆ ಅಸಮಾಧಾನ ಆಗಿದೆಯಾ? ಹಾಗಿದ್ರೆ ಇವತ್ತು ಮತ್ತೆ ಡಿಕೆಶಿಯಿಂದ ವರಿಷ್ಠರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಹೈಕಮಾಂಡ್ ನಿನ್ನೆ ನಡೆದಂತಹ ಸಭೆಯಲ್ಲಿ ಡಿಕೆ ಶಿವಕುಮಾರ್ಗೆ ನೇರವಾಗಿ ವಾರ್ನ್ ಮಾಡಿದಾರಂತೆ. ನಮಗೆಲ್ಲ ಗೊತ್ತಿದೆ, ಈಗಾಗಲೇ ಡಿಕೆ ಶಿವಕುಮಾರ್ ವಿರುದ್ಧವೇ ಹೆಚ್ಚು ಆರೋಪ ಕೇಳಿ ಬರ್ತಾ ಇದೆ. ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂದೆ ಆದಂತಹ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸೊ ಈ ಎಲ್ಲ ವಿಚಾರಗಳು ಹೈಕಮಾಂಡ್ಗೆ ಗೊತ್ತಾಗಿ ಹೈಕಮಾಂಡ್ ಡಿಕೆ ಶಿವಕುಮಾರ್ಗೆ ವಾರ್ನ್ ಮಾಡಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹೈಕಮಾಂಡ್ ನಾಯಕರಿಂದ ಡಿಕೆಶಿಗೆ ವಾರ್ನಿಂಗ್ ಮಾಡಿರುವಂತಹದ್ದು. ಹೈಕಮಾಂಡ್ ಜೊತೆ ಸಭೆಯ ಬಳಿಕ ಡಿಕೆ ಶಿವಕುಮಾರ್ಗೆ ಅಸಮಾಧಾನ ಆಗಿದೆಯಂತೆ, ಬೇಜಾರಾಗಿದ್ದಾರಂತೆ. ಇವತ್ತು ಮತ್ತೆ ಡಿಕೆ ಶಿವಕುಮಾರ್ ವರಿಷ್ಠರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಅವರು ಕಣ್ಣಿಟ್ಟಿದ್ದಾರೆ. ಈ ಹಿಂದೆಯೂ ಕೂಡ ಹಲವು ಬಾರಿ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಈ ವಿಚಾರಗಳು ಓಡಾಡಿದೆ. ಸದ್ಯ ಉಭಯ ನಾಯಕರು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಕಾಲ್ತುಳಿತ ಕೇಸ್ಗೆ ಸಂಬಂಧಿಸಿದಂತೆ ಡಿಕೆಶಿಗೆ ವಾರ್ನ್ ಮಾಡಿದಾರಂತೆ. ಹೈಕಮಾಂಡ್ ನಾಯಕರಿಂದ ಡಿಕೆ ಶಿವಕುಮಾರ್ಗೆ ವಾರ್ನ್ ಮಾಡುವ ಕೆಲಸ ಆಗಿದೆಯಂತೆ. ಹೈಕಮಾಂಡ್ ಜೊತೆ ಸಭೆಯ ಬಳಿಕ ಡಿಕೆಶಿಗೆ ಅಸಮಾಧಾನ ಆಗಿದೆಯಾ? ಹಾಗಿದ್ರೆ ಇವತ್ತು ಮತ್ತೆ ಡಿಕೆಶಿಯಿಂದ ವರಿಷ್ಠರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಹೈಕಮಾಂಡ್ ನಿನ್ನೆ ನಡೆದಂತಹ ಸಭೆಯಲ್ಲಿ ಡಿಕೆ ಶಿವಕುಮಾರ್ಗೆ ನೇರವಾಗಿ ವಾರ್ನ್ ಮಾಡಿದಾರಂತೆ. ನಮಗೆಲ್ಲ ಗೊತ್ತಿದೆ, ಈಗಾಗಲೇ ಡಿಕೆ ಶಿವಕುಮಾರ್ ವಿರುದ್ಧವೇ ಹೆಚ್ಚು ಆರೋಪ ಕೇಳಿ ಬರ್ತಾ ಇದೆ. ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂದೆ ಆದಂತಹ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸೊ ಈ ಎಲ್ಲ ವಿಚಾರಗಳು ಹೈಕಮಾಂಡ್ಗೆ ಗೊತ್ತಾಗಿ ಹೈಕಮಾಂಡ್ ಡಿಕೆ ಶಿವಕುಮಾರ್ಗೆ ವಾರ್ನ್ ಮಾಡಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹೈಕಮಾಂಡ್ ನಾಯಕರಿಂದ ಡಿಕೆಶಿಗೆ ವಾರ್ನಿಂಗ್ ಮಾಡಿರುವಂತಹದ್ದು. ಹೈಕಮಾಂಡ್ ಜೊತೆ ಸಭೆಯ ಬಳಿಕ ಡಿಕೆ ಶಿವಕುಮಾರ್ಗೆ ಅಸಮಾಧಾನ ಆಗಿದೆಯಂತೆ, ಬೇಜಾರಾಗಿದ್ದಾರಂತೆ. ಇವತ್ತು ಮತ್ತೆ ಡಿಕೆ ಶಿವಕುಮಾರ್ ವರಿಷ್ಠರನ್ನ ಭೇಟಿಯಾಗುವ ಸಾಧ್ಯತೆ ಇದೆ.